ಕುರುಕ್ಷೇತ್ರ ಯುದ್ಧ ಶುರುವಾಗಲು ಇನ್ನೂ ಕೆಲವೇ ದಿನಗಳು ಬಾಕಿ ಇತ್ತು. ಆ ಸಮಯದಲ್ಲಿ ಸೂರ್ಯಾಸ್ತದ ವೇಳೆ ಕೃಷ್ಣ ಕರ್ಣನ ಹತ್ತಿರ ಬರುತ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಕರ್ಣ, ನಿನ್ನ ಬಗ್ಗೆ ಒಂದು ಸತ್ಯ ಇದೆ. ಈಗ ಹೇಳಬೇಕಾದ ಸಮಯ ಬಂದಿದೆ. ನೀನು ಕುಂತಿಯ ಮಗ, ಪಾಂಡವರ ದೊಡ್ಡ ಅಣ್ಣ. ಆ ಮಾತು ಕೇಳಿದ ಕ್ಷಣಕ್ಕೆ ಕರ್ಣ ನಿಶ್ಶಬ್ದವಾಗ್ತಾನೆ. ಇಲ್ಲಿವರೆಗೆ ಶತ್ರುಗಳು ಎಂದು ಕಂಡವರು ಇದೀಗ ತನ್ನ ಸಹೋದರರು ಎಂದು ಗೊತ್ತಾಗುತ್ತದೆ. ಆಗಾಗ ಕೃಷ್ಣ ಹೇಳುತ್ತಾನೆ, ನನ್ನ ಜೊತೆ ಬಾ, ಯುದ್ಧ ನಿಲ್ಲಬಹುದು, ನೀನು ರಾಜನಾಗಬಹುದು. ಒಂದು ಕಡೆ ಸತ್ಯ, ಇನ್ನೊಂದು ಕಡೆ ಸ್ನೇಹ. ಕರ್ಣ ಸ್ವಲ್ಪ ನಗುತ್ತಾನೆ, ಆದರೆ ಆ ನಗುವಿನ ಹಿಂದೆ ನೋವು ಸ್ಪಷ್ಟವಾಗಿರುತ್ತದೆ. ಅವನು ನಿಧಾನವಾಗಿ ಹೇಳುತ್ತಾನೆ, ನನಗೆ ಗೌರವ ಕೊಟ್ಟವನು ದುರ್ಯೋಧನ, ಅವನನ್ನು ನಾನು ಬಿಡುವುದಿಲ್ಲ. ಸತ್ಯ ಗೊತ್ತಿದ್ದರೂ ಕರ್ಣ ತನ್ನ ಬದಿಯನ್ನು ಬದಲಿಸಲಿಲ್ಲ. ಅವನಿಗೆ ಧರ್ಮ ಅಂದರೆ ನಿಷ್ಠೆ. ಇದು ಮಹಾಭಾರತದ ಅತ್ಯಂತ ನೋವಿನ ನಿರ್ಧಾರ. ಕುರುಕ್ಷೇತ್ರ ಯುದ್ಧ ಶುರುವಾಗಲು ಇನ್ನೂ ಕೆಲವೇ